ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ವೃಶ್ಚಿಕ ರಾಶಿಯವರೇ, ಈಗ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ವೃಶ್ಚಿಕ ರಾಶಿಯವರ ಮುಂಬರುವ ಆಗಸ್ಟ್ 12ನೇ ತಾರೀಕು ಬುಧವಾರ ದಿನದಂದು ಸೂರ್ಯಗ್ರಹಣ ಆದರೆ ಇದೆ. ಇದೇ ಒಂದು ಸೂರ್ಯಗ್ರಹಣದ ಪ್ರಭಾವದಿಂದ ನಿಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವೃಶ್ಚಿಕ ರಾಶಿಯವರ ಹೌದು, ಈ ಒಂದು ಸೂರ್ಯಗ್ರಹಣದ ಹೆಸರು ಬಂದ್ಬಿಟ್ಟು ಕೇತುಗ್ರಸ್ತ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ. ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಣೆ ಆಗ್ತಿದೆಯಾ ಅಂತ ಹೇಳಿ ನಾವು ನೋಡೋದಾದ್ರೆ ಇಲ್ಲ. ಹೌದು, ಇದು ಭಾರತದಲ್ಲಿ ಗೋಚರಣೆ ಆಗ್ತಿಲ್ಲ, ಆದರೆ ರಾಶಿಗಳ ಮೇಲೆ ಪ್ರಭಾವ ಆದರೆ ಬೀರಲಿದೆ. ವೃಶ್ಚಿಕ ರಾಶಿಯವರೇ, ಹೌದು, ವೃಶ್ಚಿಕ ರಾಶಿಯವರೇ, ಮುಂಬರುವ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣದ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯವನ್ನಾದರೆ ಮಾಡಬಹುದಾಗಿರುತ್ತೆ. ಹೌದು, ನಾಮಕರಣ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಈ ರೀತಿ ಮುಂತಾದ ಶುಭ ಕಾರ್ಯಗಳನ್ನು ನೀವು ಈ ಸಮಯದಲ್ಲಿ ಮಾಡಬಾರದಾಗಿರುತ್ತೆ. ಅದೇ ರೀತಿ ನೀವು ಎಲ್ಲಾದರೂ ಪ್ರಯಾಣವನ್ನು ಹೋಗಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿದರೆ ಅದನ್ನು ಮುಂದೂಡಿಕೆ ಮಾಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡೋದು ಸಹ ಬೇಡ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ. ಅದೇ ರೀತಿ ಗ್ರಹಣದ ಸಮಯದಲ್ಲಿ ನೀವು ದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ನಿಮಗೆ ಈ ಸಮಯದಲ್ಲಿ ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಕೆಲಸದ ಒತ್ತಡ ಆದರೆ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಹೌದು, ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳು ಒಂದೇ ಸಾರಿ ನಿಮ್ಮ ಬಳಿಗೆ ಬರ್ತಕ್ಕಂಥದ್ದು, ಬೇರೆ ಬೇರೆ ಜವಾಬ್ದಾರಿಗಳನ್ನು ನೀವು ವಹಿಸಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಕೆಲಸದ ಒತ್ತಡ ಆದರೆ ಏರಿಕೆಯಾಗ್ತಕ್ಕಂಥದ್ದು. ಅದೇ ರೀತಿ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ದೈವಿಕ ಸೂಚನೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಪದೇ ಪದೇ ನೀವು ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸೂಚನೆಗಳು ಸಹ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಹೌದು, ನನ್ನ ಒಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯಗಳು ಶುರುವಾಗಿದೆ ಎಂಬುವ ಸತ್ಯವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲೇ ಇದ್ಕೊಂಡು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯನೂ ಸಹ ಈ ಸಮಯದಲ್ಲಿ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಹೌದು, ಅವರು ಇಷ್ಟು ದಿನ ನಿಮ್ಮ ಜೊತೆನೇ ಇದ್ದರು, ನಿಮ್ಮ ಜೊತೆನೇ ಊಟ ಮಾಡ್ತಿದ್ರು, ನಿಮ್ಮ ಜೊತೆನೇ ಕೆಲಸ ಮಾಡ್ತಿರೋರಾಗಿರ್ಬೋದಾಗಿರುತ್ತೆ. ಹೌದು, ಆ ವ್ಯಕ್ತಿಗಳನ್ನು ನೀವು ಇಷ್ಟು ದಿನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಮುಂಬರುವ ಸೂರ್ಯಗ್ರಹಣದ ನಂತರ ಆ ವ್ಯಕ್ತಿಗಳು ಯಾರು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು, ನಿಮ್ಮ ಸೋಲಿಗಾಗಿ ಯಾರು ಕಾಯ್ತಾ ಇದ್ದಾರೆ, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ ವೃಶ್ಚಿಕ ರಾಶಿಯವರೇ. ಆದರೆ ಶತ್ರುಗಳು ಯಾರು ಎಂಬುವ ಸತ್ಯ ಗೊತ್ತಾದ ನಂತರ ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಹೌದು, ನಿಮಗೆ ಸತ್ಯ ಗೊತ್ತಾದರೂ ಸಹ ಗೊತ್ತಿಲ್ಲದಂತೆ ಇಷ್ಟು ದಿನ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ರೋ ಅದೇ ರೀತಿ ಜೀವನವನ್ನು ನಡೆಸ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಹೌದು, ಆ ವ್ಯಕ್ತಿಗಳ ಬಳಿ ಹೋಗಿ ಜಗಳಗಳನ್ನು, ವಾದ ವಿವಾದಗಳನ್ನು ಮಾಡೋದ್ರಿಂದ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸತ್ಯ ಗೊತ್ತಿದ್ದರೂ ಸಹ ಇಷ್ಟು ದಿನ ಹೇಗಿದ್ರೂ ಅದೇ ರೀತಿ ಜೀವನವನ್ನು ನಡೆಸ್ತಾ ಇರಿ. ಆದರೆ ನಿಮಗೆ ಯಾರು ಅಂತ ಹೇಳಿ ಗೊತ್ತಿದೆಯಲ್ಲ, ಆ ವ್ಯಕ್ತಿನ ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ರೀತಿ ವಿಚಾರವನ್ನು ಮತ್ತು ಅದ್ಭುತ ಘಟನೆಗಳನ್ನು ಸಹ ನೀವು ಹಂಚಿಕೊಳ್ಳಬಾರದಾಗಿರುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರೇ, ಈ ಸಮಯದಲ್ಲಿ ಆತುರದಿಂದ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಹೌದು, ನೀವು ಈ ಹಿಂದೆ ಆತುರದಿಂದ ನಿರ್ಧಾರವನ್ನು ತಗೊಂಡಿದ್ರ, ಹಾಗಾಗಿಯೇ ಮುಂಬರುವ ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಿದ್ದೀರಾ ಅಂತಂದ್ರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಆದರೆ ಆತುರದಿಂದ ಯಾವುದೇ ಒಂದು ನಿರ್ಧಾರವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬಾರದಾಗಿರುತ್ತೆ. ಅದೇ ರೀತಿ
ಪ್ರಯಾಣವನ್ನೆಲ್ಲ ಮುಂದೂಡಿಕೆ ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಿಮ್ಮೊಳಗೆ ಇರತಕ್ಕಂಥ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದ ಮಾನಸಿಕ ಒತ್ತಡಗಳು, ಮಾನಸಿಕ ತೊಂದರೆಗಳಾದರೆ ಬರ್ತಕ್ಕಂಥದ್ದು. ಹಾಗಾಗಿಯೇ ವೃಶ್ಚಿಕ ರಾಶಿಯವರೇ, ಮುಂಬರುವ ಸೂರ್ಯಗ್ರಹಣದ ನಂತರ ನಿಮ್ಮೊಳಗೆ ಇರತಕ್ಕಂತಹ ಮಾನಸಿಕ ಒತ್ತಡವನ್ನು ಇಳಿಕೆ ಮಾಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಯಾವುದೇ ಒಂದು ವಿಚಾರವನ್ನು 1 ಅಥವಾ 2 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಆದರೆ ಸರಿಯಾದ ನಿರ್ಧಾರವನ್ನು ತಗೊಳ್ಳುವಾಗ ಸರಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ ನಿಮ್ಮಯ್ಯ ಒಂದು ಜೀವನದಲ್ಲಿ. ಅದೇ ರೀತಿ ಮಾನಸಿಕ ಒತ್ತಡನೂ ಸಹ ಈ ಸಮಯದಲ್ಲಿ ಕಡಿಮೆಯಾಗಿ ಮನಸ್ಸು ಹಗುರಾದರೆ ಆಗ್ತಕ್ಕಂಥದ್ದು, ಮಾನಸಿಕ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಹೌದು, ಅದೇ ರೀತಿ ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳಿಂದ ಈ ಸಮಯದಲ್ಲಿ ನಿಮಗೆ ಬೆಂಬಲ ಆದರೆ ಸಿಗ್ತಕ್ಕಂಥದ್ದು, ಅದು ಒಂದು ಹೊಸ ವ್ಯಾಪಾರಕ್ಕೆ, ಹೊಸ ಒಪ್ಪಂದಕ್ಕೆ ಕಾರಣವಾಗಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಪ್ರತಿದಿನ ದೇವರ ಮಂತ್ರವನ್ನು, ಗಾಯತ್ರಿ ದೇವರ ಮಂತ್ರವನ್ನು ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂದಿನ ಸೂರ್ಯಗ್ರಹಣದ ನಂತರದ ಜೀವನಕ್ಕೂ ನೀವೇ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಆರೋಗ್ಯದ ಬಗ್ಗೆಯೂ ಸಹ ಈ ಸಮಯದಲ್ಲಿ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಇದು ವರ್ಷದ ಕೊನೆಯ ಗ್ರಹಣ ಆಗಿರುತ್ತೆ. ಈಗ ಬರ್ತಿರ್ತಕ್ಕಂಥದ್ದು ಆಗಸ್ಟ್ 12 ತಾರೀಕು ಕೇತುಗ್ರಸ್ತ ಸೂರ್ಯಗ್ರಹಣವು ವರ್ಷದ ಕೊನೆಯ ಗ್ರಹಣ ಆಗಿರುವ ಕಾರಣದಿಂದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಶ್ರೇಷ್ಠ ದಾನ ಧರ್ಮಗಳನ್ನು ಗ್ರಹಣದ ನಂತರ ಮಾಡಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಗ್ರಹಣ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಪದಾರ್ಥಗಳು, ನೀರಿಗೆಲ್ಲ ದರ್ಬೆಯನ್ನು ಹಾಕಿ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಾವು ನೋಡೋದಾದ್ರೆ ವೃಶ್ಚಿಕ ರಾಶಿಯವರೇ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಗ್ರಹಣದ ಪ್ರಭಾವವು 1 ತಿಂಗಳಾದರೆ ಇರ್ತಕ್ಕಂಥದ್ದು. ಹೌದು, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಜೀವನವನ್ನು ನಡೆಸ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ನೀವು ಜೀವನವನ್ನು ನಡೆಸ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ನಿಮ್ಮಯ್ಯ ಒಂದು ಜೀವನದಲ್ಲಿ. ಅದೇ ರೀತಿ ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಈ ಸಮಯದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಕೆಲಸ ಹುಡುಕ್ತಾ ಇರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ನಿಮಗೆ ತಕ್ಕಂತಹ ಒಂದು ಒಳ್ಳೆಯ ಉದ್ಯೋಗ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗವನ್ನು ಕಡಿಮೆ ಸಂಬಳ ಇದೆ ಅಂತ ಹೇಳಿ ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಅದರಲ್ಲೇ ಹೆಚ್ಚಿನ ಫಲಗಳನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿಯೇ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಹೇಗೆ ಆಲೋಚನೆ ಮಾಡ್ತಿದ್ರೋ ಅದು ಈಗ ಬದಲಾವಣೆಯಾಗಿ ನಿಮ್ಮ ಎಲ್ಲ ಆಲೋಚನೆಗಳು, ನಿಮ್ಮ ಎಲ್ಲ ಏಕಾಗ್ರತೆ ಶಕ್ತಿಯೂ ಸಹ ಮುಂದಿನ ಸೂರ್ಯಗ್ರಹಣದ ನಂತರ ಎಲ್ಲ ಏಕಾಗ್ರತೆಯೆಲ್ಲ ನಿಮ್ಮ ಯಶಸ್ಸಿನ ಮೇಲೆ, ನಿಮ್ಮ ಗುರಿಯ ಮೇಲೇ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಪ್ರತಿದಿನ ಮನೆ ದೇವರ ಆರಾಧನೆಯನ್ನು ಮಾಡಿ, ಇದರಿಂದ ನಿಮಗೆ ಹೆಚ್ಚಿನ ಫಲ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದಷ್ಟು ಮೌನವಾಗಿರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನೀವೆಷ್ಟು ಮೌನವಾಗಿರ್ತೀರೋ ಅಷ್ಟು ಪ್ರತಿಫಲ, ಅಷ್ಟು ಯಶಸ್ಸು, ಅಷ್ಟು ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರೇ. ಹೌದು, ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನೇ ಮಾತನಾಡಿ. ಹೆಚ್ಚು ಮಾತನಾಡೋದು ಸಹ ಈ ಸಮಯದಲ್ಲಿ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ ನಿಮಗೆ ವೃಶ್ಚಿಕ ರಾಶಿಯವರೇ. ಅದೇ ರೀತಿ ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಹಿರಿಯರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ಸಹ ಒಂದು ರಕ್ಷಣಾ ಕವಚದಂತೆ ಇದ್ದು ನಿಮ್ಮ ಪಕ್ಕಕ್ಕೂ ಸಹ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಅದೇ ರೀತಿ ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ಸಹ ಈ ಸಮಯದಲ್ಲಿ ನಿಯಂತ್ರಣ ಮಾಡಿಕೊಳ್ಳೋದು ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರೇ. ಹೌದು, ನಿಮ್ಮ ಕೋಪದಿಂದ ನಿಮಗೆ ಇಷ್ಟು ದಿನ ಬರಬೇಕಾಗಿರ್ತಕ್ಕಂತಹ ಅದೃಷ್ಟ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಪ್ರತಿಫಲ ಆಗಿರ್ಬೋದು, ಅದೆಲ್ಲ ಕೈ ತಪ್ತಾಯಿತು ಅಲ್ವಾ? ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾ ದುಃಖಿತರಾಗ್ತಿದ್ರಿ ಅಲ್ವಾ? ಹಾಗಾಗಿಯೇ ಮುಂದಿನ ಸೂರ್ಯಗ್ರಹಣದ ನಂತರ ವೃಶ್ಚಿಕ ರಾಶಿಯವರೇ ಆದಷ್ಟು ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ ವೃಶ್ಚಿಕ ರಾಶಿಯವರೇ. ಹೌದು,
ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೂ ಸಹ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯೂ ಸಹ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ವ್ಯಾಪಾರದಲ್ಲೂ ಸಹ ನೀವು ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ. ಇದು ವೃಶ್ಚಿಕ ರಾಶಿಯವರ ಮುಂಬರುವ ಸೂರ್ಯಗ್ರಹಣದ ನಂತರದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.